ಸೌಭಾಗ್ಯ ತರುವ ಸಿರಿ ಲಕ್ಷ್ಮಿ, ನೆಮ್ಮದಿ ನೀಡುವ ವರಮಹಾಲಕ್ಷ್ಮಿ. ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಲಕ್ಷ್ಮಿ ಸ್ಥಾಪನೆ ಮಾಡುವುದು ಹೇಗೆ? ಐಶ್ವರ್ಯ, ಸೌಭಾಗ್ಯ, ಆರೋಗ್ಯವನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಡಾಕ್ಟರ್ ಸೆಲ್ವ ಪಿಳ್ಳೈ ಅಯ್ಯಂಗಾರ್ ಅವರು ಹೇಳಿದ್ದೇನು? ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಸಿರಿ ಸಂಪತ್ತಿನ ದೇವಿ ಬಾರಮ್ಮ ಶ್ರೀ ವರಮಹಾಲಕ್ಷ್ಮಿ. ನಾನು ವನಿತಾ. ಹೌದು, ಭಾರತೀಯ ಸಂಸ್ಕೃತಿಯಲ್ಲಿ ಜ್ಯೇಷ್ಠ ಮತ್ತು ಆಷಾಢದ ನಂತರ ಬರುವ ಶ್ರಾವಣ ಮಾಸ ಅಂದರೆ ಬರೀ ಕಾಲ ಸಮಯವಲ್ಲ, ಅದೊಂದು ಭಕ್ತಿ ಮತ್ತು ಸಂಭ್ರಮಗಳ ದಿವ್ಯ ಸಂಗಮ. ಪ್ರಕೃತಿಯ ಸೌಂದರ್ಯ ಕಂಗೊಳಿಸುವ ಈ ಮಾಸದಲ್ಲಿ ಪ್ರತಿಯೊಂದು ದಿನವೂ ಹಬ್ಬವೇ. ಶಿವನಿಗೆ ಪ್ರಿಯವಾದ ಶ್ರಾವಣ ಸೋಮವಾರಗಳು ಒಂದು ಕಡೆಯಾದರೆ, ಪಾರ್ವತಿ, ಗೌರಿ ಮತ್ತು ಮಹಾಲಕ್ಷ್ಮಿಯ ಆರಾಧನೆ ಇನ್ನೊಂದು ಕಡೆ. ಕೃಷಿಕನಿಗೆ ಬೆಳೆಯ ಭರವಸೆ, ಭಕ್ತನಿಗೆ ಮುಕ್ತಿಯ ದಾರಿ ನೀಡುವ ಶ್ರಾವಣವು ನಮಗೆ ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಜೀವನದ ಧನಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸುವ ಪವಿತ್ರ ಕಾಲ. ಹೌದು, ಶ್ರಾವಣದ ಹಸಿರು ಹೇಗೆ ಭೂಮಿಗೆ ತಂಪನ್ನು ನೀಡುತ್ತದೆಯೋ ಹಾಗೆಯೇ ವರಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷವು ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಬೆಳಕನ್ನು ಚೆಲ್ಲುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ಲಕ್ಷ್ಮಿಯನ್ನು ಮನೆಯಲ್ಲಿಯೇ ಹೇಗೆ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಧಾರ್ಮಿಕ ಚಿಂತಕರಾದ ಡಾಕ್ಟರ್ ಸೆಲ್ವ ಪಿಳ್ಳೈ ಅಯ್ಯಂಗಾರ್ ಅವರು ತಿಳಿಸಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸೌಭಾಗ್ಯ ತರುವ ಸಿರಿಲಕ್ಷ್ಮಿ, ನೆಮ್ಮದಿ ನೀಡುವ ವರಮಹಾಲಕ್ಷ್ಮಿ. ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಲಕ್ಷ್ಮಿ ಸ್ಥಾಪನೆ ಮಾಡುವುದು ಹೇಗೆ? ಐಶ್ವರ್ಯ, ಸೌಭಾಗ್ಯ, ಆರೋಗ್ಯವನ್ನ ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಡಾಕ್ಟರ್ ಸೆಲ್ವ ಪಿಳ್ಳೈ ಅಯ್ಯಂಗರ್ ಅವರು ಹೇಳಿದ್ದೇನು? ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು, ಹಬ್ಬಗಳ ಸಂಭ್ರಮವೂ ಸಂಭ್ರಮ. ಇದೊಂದು ಹೆಣ್ಣು ಮಕ್ಕಳ ಸಂತಸದ ಮಾಸ ಅಂತಾಲೇ ಹೇಳಬಹುದು. ಮುತ್ತೈದೆಯರ ಮಾಸ ಅಂದ್ರೂ ತಪ್ಪಾಗೋದಿಲ್ಲ. ಹೌದು, ಪವಿತ್ರ ನದಿಗಳಲ್ಲಿ ಸ್ನಾನ, ಜಪತಪ ಮತ್ತು ದೇವತಾ ದರ್ಶನಕ್ಕೆ ಶ್ರಾವಣ ಮಾಸ ಶ್ರೇಷ್ಠ. ಗುಡಿ ಗೋಪುರಗಳಲ್ಲಿ ಗಂಟನಾದ ಕೇಳಿಸುತ್ತಲೇ ಇರುತ್ತದೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ಸ್ವರ್ಣ ಗೌರಿ ವ್ರತಗಳನ್ನ ಬಹಳ ನಿಷ್ಠೆಯಿಂದ ಆಚರಿಸಲಾಗುತ್ತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ಆಚರಿಸಲಾಗುವ ಅತ್ಯಂತ ಮಹತ್ವದ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ವರ ಎಂದ್ರೆ ವರಗಳನ್ನ ನೀಡುವವಳು. ಕೇಳಿದ ಶುಭ ಫಲಗಳನ್ನ ಭಕ್ತರಿಗೆ ತಟ್ಟೆಯಲ್ಲಿಟ್ಟು ಹಾರೈಸುವ ಕರುಣಾಮಯಿ ತಾಯಿ ಮಹಾಲಕ್ಷ್ಮಿ. ಶಿವನು ಪಾರ್ವತಿ ದೇವಿಗೆ ತಿಳಿಸಿದ ಚಾರುಮತಿಯ ಕತೆ ಈ ವ್ರತಕ್ಕೆ ಪ್ರೇರಣೆ. ಮಹಾನ್ ಪತಿವ್ರತೆ ಚಾರುಮತಿಯ ಭಕ್ತಿಗೆ ಮೆಚ್ಚಿದ ಲಕ್ಷ್ಮೀ ದೇವಿ ಆಕೆಯ ಕನಸಿನಲ್ಲಿ ಬಂದು ಈ ವ್ರತವನ್ನ ಬೋಧಿಸಿದಳು. ಸ್ವತಃ ದೇವಿಯೇ ತಿಳಿಸಿದ ಈ ಸರಳ ಹಾಗೂ ಪವಿತ್ರ ವ್ರತವನ್ನ ಆಚರಿಸಿದ ಚಾರುಮತಿ ಮತ್ತು ಆಕೆಯ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾದವು ಎಂಬುದು ನಂಬಿಕೆ. ಶ್ರೀಮತೆ ರಾಮಾನುಜಾಯ ನಮಃ. 2 ಶನಿವಾರಗಳಂದು ಮಾಡ್ತಾರೆಯೋ? ಇವತ್ತಿಗೂ ನೀವೆಲ್ಲ ನೋಡ್ಬೋದು, ತಿರುಪತಿ, ಮೇಲ್ಕೋಟೆ, ಬಿಳಿಗಿರಿ ರಂಗನ ಬೆಟ್ಟ ಎಲ್ಲ ನಾಮ ಹಾಕೊಂಡು ದಾಸೆಯರು ಗೋವಿಂದ ಗೋವಿಂದ ಅಂತ. ಶ್ರಾವಣ ಮಾಸ ಅಂದ್ರೇ ಸರಿ, ವಿಷ್ಣುವಿನ ದೇವಾಲಯಗಳಲ್ಲಿ ಜನವೋ ಜನ. ಹಾಗೆಯೇ ಈ ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾಸರದಲ್ಲಿ, ಅಂದರೆ ಈ ಶುಕ್ರವಾರ ಆದ ನಂತರ ಪೌರ್ಣಿಮೆ ಬರುತ್ತೆ ಅನ್ನೋದಾದರೆ ಆ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ವ್ರತಕಲ್ಪಗಳು ಹೇಳ್ತವೆ. ಭವಿಷ್ಯೋತ್ತರ ಪುರಾಣ ಅಂತ ಒಂದು ಪುರಾಣ, ಅದರ ಪ್ರಕಾರ ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾಸರದಲ್ಲಿ ಯಾರು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆಯೋ, ಅದನ್ನು ವರಮಹಾಲಕ್ಷ್ಮಿ ಅನ್ನುವಂತಹ ಹೆಸರಲ್ಲಿ ಮಾಡ್ತಾರೆಯೋ ಅವರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ಕೊನೆಯಲ್ಲಿ ವೈಕುಂಠ ಪ್ರಾಪ್ತಿ ಅಥವಾ ಪರಮಪದ ಪ್ರಾಪ್ತಿ ಆಗ್ತದೆ, ಮೋಕ್ಷ ಉಂಟಾಗುತ್ತೆ ಅನ್ನೋ ನಂಬಿಕೆ ಭಾರತದಲ್ಲಿದೆ. ಸೊ ಹೀಗಾಗಿಯೇ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಪೌರ್ಣಿಮೆಯ ಮುಂದಿನ, ಅಂದರೆ ಪೌರ್ಣಿಮೆಗೆ ಮುಂಚಿನ ಶುಕ್ರವಾರದಲ್ಲಿ ಮಾಡ್ತಾರೆ. ವರಲಕ್ಷ್ಮಿಯ ಅಷ್ಟ ರೂಪಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ.
ಧನ, ಧಾನ್ಯ, ಧೈರ್ಯ, ಶೌರ್ಯ, ವಿದ್ಯೆ, ಕೀರ್ತಿ, ವಿಜಯ ಮತ್ತು ಸಂತಾನ ರೂಪಗಳಲ್ಲಿ ಲಕ್ಷ್ಮಿಯು ಅನುಗ್ರಹಿಸುತ್ತಾಳೆ. ಕೇವಲ ಬೌದ್ಧಿಕ ಸಿರಿತನ ಮಾತ್ರವಲ್ಲ, ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದ ಸೌಭಾಗ್ಯವೇ ಈ ವ್ರತದ ಮೂಲ ಉದ್ದೇಶ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗಳಲ್ಲಿ ಹೊಸ ಚೈತನ್ಯ ಇರುತ್ತೆ. ಮುಂಜಾನೆಯೇ ಎದ್ದು ಮನೆ ಅಂಗಳವನ್ನ ಸಗಣಿ ರಂಗೋಲಿಯಿಂದ ಶೃಂಗರಿಸಿ ಮಾವಿನ ತೋರಣಗಳನ್ನ ಕಟ್ಟೋದ್ರೊಂದಿಗೆ ಪೂಜೆ ಸಿದ್ಧತೆ ಆರಂಭವಾಗುತ್ತೆ. ವರಮಹಾಲಕ್ಷ್ಮಿ ವ್ರತವು ಕೇವಲ ಒಂದು ಧಾರ್ಮಿಕ ವಿಧಿಗಷ್ಟೇ ಸೀಮಿತವಾಗಿಲ್ಲ. ಇದು ಮುತ್ತೈದೆಯರು ಪರಸ್ಪರ ಮನೆಗೆ ತೆರಳಿ ಅರಿಶಿಣ ಕುಂಕುಮ ಬಾಗಿನ ನೀಡಿ ಶುಭ ಹಾರೈಸುವ ಸಂಪ್ರದಾಯವೂ ಹೌದು. ಪ್ರತಿಯೊಬ್ಬರ ಇಷ್ಟಾರ್ಥಗಳನ್ನ ಈಡೇರಿಸುವ ತಾಯಿ ವರಲಕ್ಷ್ಮಿಯು ಕೇವಲ ಸಂಪತ್ತನ್ನ ಮಾತ್ರವಿಲ್ಲದೆ ಆರೋಗ್ಯ ಮತ್ತು ಸದಾಚಾರವನ್ನ ನೀಡಲಿ ಎಂದು ಪ್ರಾರ್ಥಿಸುವುದು ಈ ದಿನದ ವಿಶೇಷ. ಈ ಸಲ ಗೊಂದಲ ಸ್ವಲ್ಪ ಇದೆ 2026ರಲ್ಲಿ. ಯಾಕೆಂದರೆ ಇನ್ನೊಂದು ಶುಕ್ರವಾರ ಇದೆ. ಈಗ 21ನೇ ತಾರೀಕು ಒಂದು ಶುಕ್ರವಾರ ಬರುತ್ತೆ ಮತ್ತು 28ನೇ ತಾರೀಕು ಇನ್ನೊಂದು ಶುಕ್ರವಾರ ಇದೆ. ಯಾವಾಗ ಮಾಡಬೇಕು? ಯಾಕೆಂದರೆ ಪೌರ್ಣಿಮೆಗೆ ಮುಂಚೆ ಅಂತ ಹೇಳಿರೋದ್ರಿಂದ ಪೌರ್ಣಿಮೆನೂ ಆವತ್ತೇ ಇದೆಯಲ್ಲ, 28ಕ್ಕೆ ಪೌರ್ಣಿಮೆ ಇದೆಯಲ್ಲ. ಆದ್ದರಿಂದ ಅದನ್ನು ಆಚರಿಸ್ಬೇಕಾ ಅಥವಾ 21ನೇ ತಾರೀಕು ಶುಕ್ರವಾರ ಆಚರಿಸ್ಬೇಕಾ ಅಂತ ಎರಡು ಚರ್ಚೆಗಳು ಇದೆ. ಆದರೆ ಆ ಶುಕ್ರವಾರ 28ಕ್ಕೆ ಶುಕ್ರವಾರದಲ್ಲಿ ಪೌರ್ಣಿಮೆ ಮುಗಿದೋಗ್ಬಿಡುತ್ತೆ ಬೆಳಿಗ್ಗೆನೆ. ಹಾಗಾಗಿ ಪೂಜೆಯನ್ನು ಮಾಡುವಷ್ಟರೊಳಗೆ ಅದಕ್ಕೆ ಸಾಧ್ಯವಾಗುವುದಿಲ್ಲ ವ್ರತಕ್ಕೆ. ಹಾಗಾಗಿ 21 ಮಾಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ. ಅವರವರ ಸಂಪ್ರದಾಯದಂತೆ ಅವರು ಆಚರಿಸಬಹುದು. ಈ ವರಮಹಾಲಕ್ಷ್ಮಿ ಹಬ್ಬ ಎಂದಿನಿಂದ ಆರಂಭವಾಯಿತು? ದುಡ್ಡು ಯಾರಿಗೆ ಬೇಡ ಹೇಳಿ? ದುಡ್ಡಿಲ್ಲದೆ ಜೀವನವೇ ಇಲ್ಲ ಅನ್ನೋ ಭಾವನೆಯಲ್ಲೇ ಬದುಕುತ್ತಿರುವ ಕಾಲವಿದು. ನಮಗೆ ಧನ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಧನ. ಆದ್ರೆ ನಾವು ಪೂಜಿಸೋ ಶ್ರೀ ಲಕ್ಷ್ಮಿಯ ವೈಭವ ಕೇವಲ ಹೊರಗಿನ ಹಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ನಮ್ಮ ಅಂತರಂಗದ ಸಂಪತ್ತು ಕೂಡ ಹೌದು. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಕಣದಲ್ಲಿಯೂ ಸಕಲ ಅನುಭವಗಳಲ್ಲಿಯೂ ನೆಲೆಯಾಗಿ ನಿಲ್ಲುವವಳೇ ಶ್ರೀಲಕ್ಷ್ಮಿ. ಧನ, ಧಾನ್ಯ, ಸಂತಾನ, ಐಶ್ವರ್ಯ, ಕೀರ್ತಿ, ಸೌಮ್ಯ, ವಿಜಯ ಹಾಗೂ ವಿದ್ಯಾಲಕ್ಷ್ಮಿ ಎಂಬ ಅಷ್ಟಲಕ್ಷ್ಮಿಯರ ಸ್ವರೂಪಗಳು ನಮ್ಮ ಬದುಕಿನ ಪರಿಪೂರ್ಣ ಸಿರಿವಂತಿಕೆಯ ಸಂಕೇತ. ಐಶ್ವರ್ಯ, ಸೌಭಾಗ್ಯ, ಆರೋಗ್ಯ ಮತ್ತು ನೆಮ್ಮದಿಯನ್ನ ಕರುಣಿಸುವ ಆ ಶ್ರೀ ವರಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳೋದು ಹೇಗೆ? ಮನೆಯಲ್ಲಿಯೇ ಆ ತಾಯಿಯನ್ನ ಸ್ಥಾಪನೆ ಮಾಡೋದು ಹೇಗೆ? ಪೂಜಾ ವಿಧಾನಗಳೇನು? ಶ್ರಾವಣ ಮಾಸದ ಶುಕ್ಲ ಪಕ್ಷ ಬಂತೆಂದ್ರೆ ಸಾಕು, ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ಸಂಭ್ರಮ ಇರುತ್ತೆ. ಬಾಗಿಲಿಗೆ ಕಟ್ಟಿದ ತೋರಣ, ಅಂಗಳದಲ್ಲಿ ರಂಗೋಲಿ, ಕಳಶದಲ್ಲಿ ಮಹಾಲಕ್ಷ್ಮಿಯ ದಿವ್ಯ ರೂಪ ಕಾಣಿಸುತ್ತಿರುತ್ತೆ. ಕುಟುಂಬದ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಂತಾನ ಭಾಗ್ಯಕ್ಕಾಗಿ ಮಾಡುವಂತಹ ಪವಿತ್ರ ವ್ರತವೇ ಶ್ರೀ ವರಮಹಾಲಕ್ಷ್ಮಿ ಪೂಜೆ. ಇಂದು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಲಕ್ಷ್ಮಿ ಸ್ಥಾಪನೆ ಮಾಡುವುದು ಹೇಗೆ, ಲಕ್ಷ್ಮಿ ಕೃಪೆಗೆ ಪಾತ್ರರಾಗುವುದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಹಾಗೆ ಭಕ್ತಿ, ಶ್ರದ್ಧೆ ಮತ್ತು ಮಂಗಳಕರ ವಾತಾವರಣ. ಈ ಪವಿತ್ರ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನ ಬಹಳ ನಿಷ್ಠೆಯಿಂದ ಆಚರಿಸಲಾಗುತ್ತೆ. ಸಕಲ ಐಶ್ವರ್ಯ, ಸುಖ ಮತ್ತು ಸಮೃದ್ಧಿಯನ್ನ ಕರುಣಿಸುವ ಜಗನ್ಮಾತೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವ ಪಾವನ ಪರ್ವಕಾಲ. ಆದರೆ ಈ ಆಚರಣೆ ಆರಂಭವಾಗಿದ್ದು ಹೇಗೆ? ಇದರ ಹಿಂದೆ ಇರುವ ಪೌರಾಣಿಕ ರಹಸ್ಯವೇನು? ಹೌದು, ಸ್ಕಂದ ಪುರಾಣದ ಪ್ರಕಾರ ಈ ರಥದ ಉಗಮವಾದದ್ದು ಮಗಧ ದೇಶದ ಸುಂದರ ನಗರ ಕುಂಡಿನಪುರದಲ್ಲಿ. ಅಲ್ಲಿ ಚಾರುಮತಿ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಪತಿವ್ರತೆಯಾಗಿದ್ದ ಚಾರುಮತಿ ತನ್ನ ಕುಟುಂಬದ ಪ್ರತಿಯೊಬ್ಬರನ್ನ ಅತ್ಯಂತ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಉಪಚರಿಸುತ್ತಿದ್ದಳು. ಪಾರ್ವತಿ ಕೇಳ್ತಾಳೆ, ಏನು ಮಾಡಬೇಕಾಗಿದ್ರೆ ಈ ವ್ರತದ ವಿಶೇಷತೆ ಏನು ಅಂತ ಕೇಳಿದಾಗ, ಈ ವ್ರತಕ್ಕೆ ವರಮಹಾಲಕ್ಷ್ಮಿ ಅಂತ ಹೆಸರು. ಇಲ್ಲಿ ಮುಖ್ಯವಾಗಿರೋದು ಭಕ್ತಿ ಅಷ್ಟೇ. ತಾಯಿ, ನನ್ನ ಹತ್ರ ಏನೂ ಇಲ್ಲ, ಎಲ್ಲ ಕೊಡೋಳು ನೀನೇ, ನಿನ್ನ ಪರಮ ಕರುಣೆಯಿಂದ ನನಗೆ ಜೀವನದಲ್ಲಿ ಸೌಖ್ಯವನ್ನು ಕರುಣಿಸು ಅನ್ನೋದು ಕೇಳಬೇಕು. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿಯ ವ್ರತ ಮಾಡಿದ್ರೆ 300 ಕೋಟಿ ಬರುತ್ತೋ 500 ಕೋಟಿ ಬರುತ್ತೋ ಅಂತ ಪ್ರಶ್ನೆ ಎಲ್ಲ ಮಾಡ್ತಾರೆ. ಆದರೆ ಲಕ್ಷ್ಮಿ ಅಂದರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಲಕ್ಷ್ಮಿ ಅಂತಂದರೆ ಗುರುತು ಅಂತ. ಲಕ್ಷ್ಮಿ ಅಂದ್ರೇನು? ಗುರುತು.
ಗುರುತುಕ ಬರಿತಾನಪ್ಪ ಅಂತ, ಒಳ್ಳೆ ಇಂಜಿನಿಯರ್ ಅಂತ, ಒಳ್ಳೆ ಏನೋ ಒಂದು ಕೆಲಸ, ಒಳ್ಳೆ ಅಡುಗೆಯವನು ಅಂತ ಒಂದು ಯಾಕೆ ಗುರುತಿಸೋದು, ಯಾಕೆ ಅವನಲ್ಲಿ ಆ ವಿದ್ಯೆ ಇದ್ದರೆ ಗುರುತಿಸ್ತಾರೆ. ಆ ಗುರುತಿಸುವಂತೆ ಮಾಡೋದು ಲಕ್ಷ್ಮಿ. ಹಾಗಾಗಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರೆ ನನಗೆ 500 ಕೋಟಿ ಬರದೇ ಇರ್ಬೋದು, ನನ್ನ ಕೆಲಸವನ್ನು 10 ಜನ ಗುರುತಿಸುವಂತ ಆಗ್ತದೆ. ಅದು ಅದರ ಮೂಲ ಉದ್ದೇಶ. ಅದೇ ಲಕ್ಷ್ಮಿ ಅನ್ನೋದು. ಲಕ್ಷ್ಮಿ ಅಂದರೆ ಬರೀ ದುಡ್ಡಲ್ಲ. ಹಾಗಾಗಿ ನೀ ಮಾಡು, ಇದನ್ನು ಪೂಜೆಯಿಂದ ಮಾಡಬೇಕು. ಪೂಜೆ ಹೇಗೆ ಮಾಡಬೇಕು ಅಂತ ಕೇಳಿದಾಗ, ಬೆಳಗ್ಗೆ ಎದ್ದು ತೈಲವನ್ನು ಅಂದರೆ ಎಣ್ಣೆಯನ್ನು ಅಭ್ಯಂಜನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ, ಶುಭ್ರವಾದಂತಹ ಸ್ನಾನವನ್ನು ಮಾಡಿ, ಶುಭ್ರವಾದ ಒಣಗಿಸಿದ ಬಟ್ಟೆಗಳನ್ನು ಧರಿಸ್ಕೋಬೇಕು. ಬಟ್ಟೆಯನ್ನು ಧರಿಸ್ಕೊಂಡು ಹಣೆಗೆ ತಿಲಕವನ್ನು ಧಾರಣೆ ಮಾಡ್ತಾ ಒಂದು ರಂಗವಲ್ಲಿಯನ್ನು ಬರೆದು 5 ಬಣ್ಣದಿಂದ ಮಾಡಿದ, ಪಂಚವರ್ಣ ಅಂತ ಹೆಸರದಕ್ಕೆ, 5 ಬಣ್ಣದಿಂದ ಮಾಡಿದ ಒಂದು ರಂಗೋಲಿಯನ್ನು ಬರೆದು ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೀಬೇಕು. 8 ಕಮಲದ ಹೂವಿನ ದಳಗಳಂತೆ ಬರೀಬೇಕು. ನೀವೆಲ್ಲ ದೇವಸ್ಥಾನಕ್ಕೆ ಹೋದರೆ ಕಲ್ಲಲ್ಲಿ ಕೆತ್ತಿರ್ತಾರೆ, ನೋಡಿರ್ಬೋದು. ಆ ಥರ 8 ದಳಗಳನ್ನು ಮಾಡಿ ಮಧ್ಯದಲ್ಲಿ ಕರ್ಣಿಕೆಯನ್ನು ಮಾಡಬೇಕು, ಅಂದರೆ ರೌಂಡು. ಆ ಕರ್ಣಿಕೆಯ ಮೇಲೆ ಕಮಲದೂ ಇರಲ್ವಾ, ಕಮಲದೂ ನೋಡಿದ್ರೆ ಹೆಂಗಿರುತ್ತೆ, ಕಮಲದ ದಳಗಳು, ಮಧ್ಯದಲ್ಲಿ ಒಂದು ಪದ್ಮ, ಅದರ ಮೇಲೆ ಕುಂಭವನ್ನು ಇಡಬೇಕು. ಯಾಕೆ ಅಂತ ಕೇಳಿದರೆ, ನಮಸ್ತೆ ಸಿಂಧು ಸಂಭೂತೆ, ನಮಸ್ತೆ ಪದ್ಮ ಸಂಭವೇ, ನಮಸ್ ಸರೋರುಹಾವಾಸೆ ನಾರಾಯಣ ಕುಟುಂಬಿನಿ ಅಂತ ಲಕ್ಷ್ಮಿಗೆ ಹೆಸರು. ಅಂದರೆ ಪದ್ಮದ ಮೇಲೆ ಕುಳಿತಿರೋಳು. ಹಾಗೆ ಪದ್ಮದ ಮೇಲೆ ಕುಳಿತಂತೆ ಭಾವಿಸಿ ಆ ಲಕ್ಷ್ಮಿಯ ಕಲಶವನ್ನು ಇಟ್ಟು ಅದರಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ. ಚಾರುಮತಿಯವರ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮೀ ದೇವಿ ಒಂದು ರಾತ್ರಿ ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ತಾಯಿ, ಶ್ರಾವಣ ಮಾಸದ ಪೂರ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ನನ್ನ ವ್ರತವನ್ನ ಶ್ರದ್ಧೆಯಿಂದ ಆಚರಿಸು, ನಿನಗೆ ಸಕಲ ಅಭಿಷ್ಟಗಳನ್ನು ಕರುಣಿಸುತ್ತೇನೆ ಎಂದು ಆದೇಶಿಸುತ್ತಾಳೆ. ದೇವಿಯ ಆಜ್ಞೆಯಂತೆ ಚಾರುಮತಿ ತನ್ನ ಮನೆಯನ್ನ ಸ್ವಚ್ಛಗೊಳಿಸಿ ತೋರಣ ಕಟ್ಟಿ ಕಳಶ ಸ್ಥಾಪಿಸಿ ಶ್ರದ್ಧೆಯಿಂದ ಮಹಾಲಕ್ಷ್ಮಿ ವ್ರತವನ್ನ ನೆರವೇರಿಸುತ್ತಾಳೆ. ಪೂಜೆ ಮುಗಿಯುತ್ತಿದ್ದಂತೆಯೇ ಆಕೆಯ ಮನೆಯಲ್ಲಿ ಪವಾಡವೇ ನಡೆಯುತ್ತದೆ. ಆಕೆಯ ಬಡತನ ಮರೆಯಾಗಿ ಅಪಾರ ಐಶ್ವರ್ಯ, ಧನ, ಧಾನ್ಯ ಮತ್ತು ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಈ ಪವಾಡವನ್ನ ಕಂಡ ಕುಂಡಿನಪುರದ ಇತರ ಮಹಿಳೆಯರು ಚಾರುಮತಿಯಿಂದ ವ್ರತದ ವಿಧಾನವನ್ನ ತಿಳಿದುಕೊಂಡು ತಾವು ಆಚರಿಸಲು ಪ್ರಾರಂಭಿಸುತ್ತಾರೆ. ಪ್ರತಿಯೊಬ್ಬರಿಗೂ ಶ್ರೀಮಾತೆಯ ಕೃಪಾ ಕಟಾಕ್ಷ ದೊರೆಯುತ್ತದೆ. ಇಡೀ ನಗರವೇ ಸಮೃದ್ಧಿಯಿಂದ ಕಂಗೊಳಿಸುತ್ತದೆ. ಬಯಸಿದ ವರಗಳನ್ನ ಕರುಣಿಸುವ ದೇವಿಯಾದ್ದರಿಂದ ಅಂದಿನಿಂದ ಈ ತಾಯಿಯನ್ನ ವರಮಹಾಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ನಂಬಿ ಕರೆದರೆ ಓಡಿ ಬರುವ ಮಹಾತಾಯಿ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಾಮಯಿ ಮಹಾಲಕ್ಷ್ಮಿ. ಅದರಲ್ಲಿ ಕಲಶದ ಮೇಲೆ ತೆಂಗಿನಕಾಯಿಯನ್ನು ತಂದುಕೊಡಲಿ. ಅಂದು ಶುರುವಾದ ಮಹಾಲಕ್ಷ್ಮಿ ವ್ರತ ಇಂದಿಗೂ ಪ್ರತಿಯೊಂದು ಮನೆಯಲ್ಲೂ ತಾಯಿಯ ಕಳಶವನ್ನಿಟ್ಟು ಸಂಪತ್ತಿನ ಅಧಿದೇವತೆಯನ್ನ ಮನೆಗೆ ಆಹ್ವಾನಿಸಲಾಗುತ್ತದೆ. ಮನೆಯನ್ನ ದೀಪಗಳಿಂದ ಶೃಂಗರಿಸಿದರೆ ಸಾಲದು. ಮನಸ್ಸಿನಲ್ಲೇ ಇರುವ ಅಹಂಕಾರ ಮತ್ತು ಅಜ್ಞಾನದ ಕತ್ತಲೆಯನ್ನ ದೂರ ಸರಿಸಿದಾಗ ಮಾತ್ರ ಮಹಾಲಕ್ಷ್ಮಿಯ ಪರಿಪೂರ್ಣ ಕೃಪೆ ನಮಗೆ ದೊರೆಯುತ್ತದೆ. ಮುತ್ತೈದೆಯರಿಗೆ ಬಾಗಿನ ನೀಡಿ ಹಿರಿಯರ ಆಶೀರ್ವಾದ ಪಡೆದು ಮನೆಯಲ್ಲಿ ಪ್ರೀತಿ ವಾತ್ಸಲ್ಯದ ವಾತಾವರಣವನ್ನ ನಿರ್ಮಿಸುವುದೇ ನಿಜವಾದ ಲಕ್ಷ್ಮೀ ಪೂಜೆ. ಈ ವರಮಹಾಲಕ್ಷ್ಮಿ ಹಬ್ಬವು ನಿಮ್ಮೆಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನ ತರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.